ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಸರಿಗಮಪ ರಿಯಾಲಿಟಿ ಶೋ ಸಾಕಷ್ಟು ಪ್ರೇಕ್ಷಕ ಬಳಗವನ್ನು ಹೊಂದಿರುವಂತಹ ರಿಯಾಲಿಟಿ ಶೋ ಆಗಿದೆ. ಅದರಲ್ಲೂ ಕೂಡ ಈ ಒಂದು ವೇದಿಕೆ ಮೂಲಕ ಸಾಕಷ್ಟು ಪ್ರತಿಭೆಗಳ ಅನಾವರಣ ಆಗುತ್ತೆ, ಸಾಕಷ್ಟು ಪ್ರತಿಭೆಗಳ ಕನಸು ಕೂಡ ನನಸಾಗುತ್ತೆ. ಅವರು ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ಕಡೆ ಗುರುತಿಸ್ಕೊಳ್ಳುವ ಒಂದು ಅವಕಾಶ ಕೂಡ ಇಲ್ಲಿ ಸಿಗುವಂಥದ್ದು. ಆದರೆ ಈಗ ಸರಿಗಮಪ ಶೋಗೆ ಬಾಯ್ಕಾಟ್ ಬಿಸಿ ತಪ್ಪಿರುವಂಥದ್ದು ಸ್ನೇಹಿತರೆ. ಅಂದ್ರೆ ಈ ಒಂದು ಶೋವನ್ನ ನಿಲ್ಲಿಸಬೇಕು, ಈ ಶೋ ನಡೀಬಾರ್ದು ಅನ್ನುವಂಥದ್ದು ಪ್ರೇಕ್ಷಕರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಹಾಗಾದ್ರೆ ಅಷ್ಟಕ್ಕೂ ಸರಿಗಮಪ ರಿಯಾಲಿಟಿ ಶೋ ಯಾಕಾಗಿ ನಿಲ್ಲಬೇಕು, ಏನಾಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಸರಿಗಮಪ ಶೋ ನೋಡಿದವರು ಯಾರೂ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುದ್ದು ಮನಸ್ಸಿನ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು ಅಥವಾ ಯುವಕ ಯುವತಿಯರು ಎಲ್ಲರಿಗೂ ಕೂಡ ಈ ಒಂದು ವೇದಿಕೆ ಒಂದು ಜೀವನವನ್ನು ಕಲ್ಪಿಸ್ಕೊಟ್ಟಿದೆ ಅಂತ ಹೇಳ್ಬೋದು. ಸಂಗೀತ ನಿರ್ದೇಶಕ ನಾದಬ್ರಹ್ಮ ಹಂಸಲೇಖ ಈ ಒಂದು ರಿಯಾಲಿಟಿ ಶೋನ ಸೀನಿಯರ್ ಜಡ್ಜ್ ಆಗಿದ್ರು. ಆದರೆ ಈಗ ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕ್ತಾನೆ ಇದ್ದಾರೆ. ಸೊ ಸರಿಗಮಪಗೂ ಹಾಗೆ ನಾದಬ್ರಹ್ಮ ಹಂಸಲೇಖಗೂ ಏನ್ ಸಂಬಂಧ, ಈ ವಿವಾದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ಹೌದು, ಈಗ ಒಂದು ವಿವಾದ ನಾದಬ್ರಹ್ಮ ಹಂಸಲೇಖ ಅವರಿಗೆ ಕಂಟಕವಾಗಿರುವಂಥದ್ದು. ಇತ್ತೀಚೆಗೆ ಮೋದಿಯನ್ನ ಟೀಕಿಸುವಂಥ ಬರದಲ್ಲಿ ಮಲಯಾಳಿಗಳು ಬುದ್ಧಿವಂತರು, ಕನ್ನಡಿಗರು ಬುದ್ಧಿ ಉಪಯೋಗಿಸೋದಿಲ್ಲ ಅಂತ ಹೇಳಿದ್ರು. ಇದು ಸಾಕಷ್ಟು ಟೀಕೆಗೆ ಒಳಗಾಗಿರುವಂತಹ ವಿಚಾರ. ಸೊ ಕನ್ನಡ ನಾಡಲ್ಲಿದ್ದುಕೊಂಡು ಕರ್ನಾಟಕದಲ್ಲಿದ್ದುಕೊಂಡು ಈ ರೀತಿಯಾಗಿ ಹೇಳೋದು ಎಷ್ಟು ಸರಿ ಅನ್ನುವಂಥದ್ದನ್ನ ಸಾಕಷ್ಟು ಜನ ಪ್ರಶ್ನೆ ಕೂಡ ಮಾಡಿದ್ರು. ಇತ್ತೀಚೆಗೆ ತಮ್ಮ ಹೇಳಿಕೆಗಳಿಂದಲೇ ಒಂದು ವರ್ಗದ ಜನರ ಕೆಂಗಣ್ಣಿಗೆ ಗುರಿಯಾಗ್ತಿರುವಂತಹ ಹಂಸಲೇಖ ಅವರು ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಸರಿಗಮಪ ಶೋನಲ್ಲಿ ಬಂದ್ರೆ ನಾವು ಶೋವನ್ನೇ ನೋಡಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಹ್ಯಾಶ್ಟ್ಯಾಗ್ ಟ್ರೆಂಡ್ಗಳು ಶುರುವಾಗಿದೆ. ಒಂದು ವೇಳೆ ಅವರು ಕಾಣಿಸ್ಕೊಂಡ್ರೆ ಬಾಯ್ಕಾಟ್ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಂದರೆ ಸ್ನೇಹಿತರೆ, ಅದನ್ನು ವಿಸ್ತೃತವಾಗಿ ಹೇಳಬೇಕು ಅಂತಂದರೆ ಏನಾಯಿತು ವಿವಾದ ಅಂತ, ಇತ್ತೀಚೆಗೆ ದೇಶದ ಪ್ರತಿ ಬ್ರಾಹ್ಮಣನ ಮನೆಯಲ್ಲೂ ಕೂಡ ಭಗವದ್ಗೀತೆ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನಗಂಗಾ ಪುಸ್ತಕ ಇರುತ್ತೆ. 40 ವರ್ಷದ ಹಿಂದೆ ನಾನು ಚಿಂತನಗಂಗಾ ಪುಸ್ತಕವನ್ನು ಓದಿದ್ದೆ. ಅದು RSS ಅವರ ಸಂವಿಧಾನ. ಸೊ ಬ್ರಾಹ್ಮಣರು ಭಗವದ್ಗೀತೆಯನ್ನು ಓದ್ತಾರೆ, ಗಂಗಾವನ್ನು ಕೂಡ ಓದ್ತಾರೆ. ಆ ಪುಸ್ತಕ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಸಂಗತಿಗಳಿಗೆ ವಿರುದ್ಧವಾದ ಪ್ರತಿದಾಳಿ ಹೇಗೆ ಮಾಡಬೇಕು ಅಂತ ಆ ಚಿಂತನ ಗಂಗಾ ಪುಸ್ತಕ ಓದಿ ಕಲಿಬೇಕು ಅನ್ನುವಂಥದ್ದನ್ನ ಹೇಳಿದರು. ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಇದು ಎಷ್ಟು ಸರಿ ಅನ್ನುವಂಥದ್ದು. ಇನ್ನು ಮೊನ್ನೆ ಕಳೆದ ಜುಲೈನಲ್ಲಿ ಬಹುಶಃ ನಿಮಗೆ ನೆನಪಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜನರ ಫಿಲಾಸಫಿಯಲ್ಲಿ 24 ಜನ್ಮಗಳಿವೆ ಅಂತಾರೆ. ಅದೆಲ್ಲ ಬುಲ್ಶಿಟ್ ಅನ್ನುವಂಥ ಪದವನ್ನ ಇಲ್ಲಿ ಬಳಸಿದ್ರು. ಈ ಹೇಳಿಕೆ ಜೈನ ಸಮುದಾಯದ ಜನತೆಯ ಕೆಂಗಣ್ಣಿಗೆ ಕೂಡ ಗುರಿಯಾಗಿತ್ತು ಸ್ನೇಹಿತರೆ. ಇದರಿಂದ ಎಚ್ಚೆತ್ತಂತಹ ಹಂಸಲೇಖ ಜೈನ ಸಮುದಾಯದ ಜೊತೆಗೆ ಕ್ಷಮೆಯನ್ನ ಕೂಡ ಕೇಳ್ತಾರೆ. ನನ್ನ ಪಂಪನಾಣೆ, ನನ್ನ ಪದ ಬಳಕೆ ಉದ್ದೇಶಪೂರಿತವಲ್ಲ, ಗಲಾಟೆ ಒತ್ತಡದ ಆ ಒಂದು ಕ್ಯಾಮ್ರಾಗಳ ಗುಂಪಿನಲ್ಲಿ ಆ ಮಾತು ತೂರಿ ಬಂದಿದೆ. ತ್ಯಾಗ ಸಹನೀಯ ಸಂಸ್ಕೃತಿಯನ್ನ ಜಗತ್ತಿಗೆ ನೀಡಿದಂತಹ ಜೈನ ಸಮುದಾಯಕ್ಕೆ ಶಿರವಾಗಿ ಕ್ಷಮೆ ಕೋರ್ತೇನೆ ಅಂತ ಆಗ ಹಂಸಲೇಖ ಅವರು ಹೇಳಿದ್ರು. ಅದಕ್ಕೂ ಕೂಡ ಸಾಕಷ್ಟು ಉತ್ತರ ಬಂದಿತ್ತು. ಹೇಳೋಕ್ ಮುಂಚೆ ಅರಿವಿರಲಿಲ್ವಾ ಅನ್ನುವಂಥದ್ದು. ಸೊ ನಾನು ಪಂಪನ ದಾಸಾನುದಾಸ, ಕನ್ನಡವನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಗೆ ನಿಂತಿರೋ ನಾನು, ದಯಮಾಡಿ ಇದನ್ನ ಬೆಳೆಸಬೇಡಿ. ಪತ್ರದ ಮುಖಾಂತರ ಕೂಡ ಅವರು ಕ್ಷಮೆ ಕೇಳ್ತಾರೆ. ಅಂದ್ರೆ ಇದನ್ನ ಕಂಟಿನ್ಯೂ ಮಾಡಬೇಡಿ, ದಯವಿಟ್ಟು ಈ ವಿಷಯವನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಒಂದು ವಿಡಿಯೋದಲ್ಲೂ ಕೂಡ ಕ್ಷಮೆಯನ್ನ ಕೇಳ್ತಾರೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ವಿವಾದ ಇದೆ. ಹೌದು, 2021 ನವೆಂಬರ್ನಲ್ಲಿ ಪೇಜಾವರದ ಶ್ರೀ ಕೀರ್ತಿ ಶೇಷ ವಿಶ್ವೇಶತೀರ್ಥ ಶ್ರೀಪಾದ ಅವರ ವಿರುದ್ಧ ಸಂಗೀತ ನಿರ್ದೇಶಕ ಹಂಸಲೇಖ ನೀಡಿದಂತಹ ಹೇಳಿಕೆ ಕೂಡ ಆ ಒಂದು ವಿವಾದ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಪೇಜಾವರ ಶ್ರೀಗಳು ದಲಿತರ ಮನೆಗೆ ವಾಸ್ತವ್ಯಕ್ಕೆ ಹೋಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಬಂದಿದೆ. ಪೇಜಾವರ ಸ್ವಾಮಿಗಳು ದಲಿತರ ಮನೆಗೆ ಹೋಗಿ ಅಲ್ಲಿ ಕುಳಿತುಕೊಳ್ಳಬಹುದಷ್ಟೇ. ಅವರು ಕೋಳಿ ಕೊಟ್ರೆ ತಿನ್ನೋಕ್ಕಾಗುತ್ತಾ? ಕೋಳಿ ಬೇಡ, ಕುರಿ ರಕ್ತದ ಫ್ರೈ ಮಾಡಿಕೊಟ್ರೆ ತಿಂತಾರಾ? ಲಿವರ್ ಫ್ರೈ ತಿಂತಾರಾ? ಆಗುತ್ತಾ? ಅದು ಅವ್ರ ಕೈಲಿ ಆಗುತ್ತಾ? ಅಂದ್ರೆ ದಲಿತರ ಮನೆಗೆ ಬಲಿತರು ಹೋಗೋದು ಏನ್ ದೊಡ್ಡ ವಿಷಯ ಅಂತ ನನಗನ್ನಿಸ್ತು. ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಅಂತ ಶುರು ಮಾಡಿದ್ರು. ಈಗ ಎಲ್ಲರೂ ಕೂಡ ಗ್ರಾಮ ವಾಸ್ತವ್ಯ ಶುರು ಮಾಡಿದ್ದಾರೆ ಅಂತ ಅಲ್ಲೂ ಕೂಡ ಒಂದು ದೊಡ್ಡ ಹೇಳಿಕೆಯನ್ನು ಕೊಡ್ತಾರೆ. ಇದು
ಕೇವಲ ಕರ್ನಾಟಕದಲ್ಲ ಎಲ್ಲ ಕಡೆ ವಿವಾದವಾಗಿ ಸೃಷ್ಟಿಯಾಗುತ್ತೆ. ಅವರು ಸಾರಿ ಕೇಳಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ನಿಜಕ್ಕೂ ತಪ್ಪು ಸ್ನೇಹಿತರೆ. ಇಷ್ಟೇ ಅಲ್ಲ, 2011ರಲ್ಲೂ ಕೂಡ ಬೆಳಗಾವಿಯಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಜಾನಪದ ಕಲಾವಿದರನ್ನ ವಿನಾಕಾರಣ ಅವರು ಅವಮಾನಿಸ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಆ ಒಂದು ಆರೋಪ ಕೂಡ ಹಂಸಲೇಖ ಅವರ ಮೇಲೆ ಬಂದಿತ್ತು. ಜಾನಪದ ಗಾಯಕ ಪಿಚ್ಚಳ್ಳಿ ಶ್ರೀನಿವಾಸ್ ಮಾಡಿದಂಥ ಆರೋಪವನ್ನ ಹಂಸಲೇಖ ಖಂಡಿಸಿದ್ರೂ ಕೂಡ, ಇಷ್ಟಾಗಿಯೂ ಕೂಡ ಸವಿತಾ ಸಮುದಾಯದ ನನ್ನ ಬಂಧುಗಳಿಗೆ ನನ್ನ ಕಡೆಯಿಂದ ನೋವುಂಟಾಗಿದ್ರೆ ನಾನು ಇಡೀ ನನ್ನ ಸವಿತಾ ಸಮುದಾಯದ ಗುರು ಹಿರಿಯರ ಬಳಿ ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿದ್ರು. ಅಂದ್ರೆ ತಪ್ಪು ಮಾಡ್ತಾರೆ, ಅದಾದ ಮೇಲೆ ಕ್ಷಮೆಯನ್ನ ಕೇಳ್ತಾರೆ. ಅಂದ್ರೆ ವಿಡಿಯೋ ಮುಖಾಂತರನೋ ಅಥವಾ ಎಲ್ಲೋ ಒಂದು ಕಡೆ ನಿಂತು ಕ್ಷಮೆಯನ್ನ ಕೇಳುವಂಥದ್ದು. ಅದಕ್ಕಿಂತ ಮುಂಚೆ ಅರಿವಿರಲಿಲ್ವಾ, ಆ ಪದ ಬಳಕೆ ಮಾಡಬಾರ್ದು ಅನ್ನುವಂಥದ್ದು ಗೊತ್ತಿರಲಿಲ್ವಾ? ಅಂದ್ರೆ ಅಷ್ಟು ತಿಳಿದವರು ಈ ರೀತಿಯಾಗಿ ಮಾತನಾಡೋದು ಎಷ್ಟು ಸರಿ ಅನ್ನುವಂತಹ ವಿವಾದ ಮತ್ತೆ ಶುರುವಾಗಿತ್ತು ಸ್ನೇಹಿತರೆ. ಇನ್ನು ಯಶ್ಗೆ ಟಾಂಗ್ ಕೊಟ್ಟಿದ್ದು ಬಹುಶಃ ನಿಮಗೆ ನೆನಪಿರ್ಬೋದು. 2024ರಲ್ಲೇ ಅಂದರೆ ಜನವರಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಗಡ್ಡದ ಬಗ್ಗೆ ಕೂಡ ಈ ಹಿಂದೆ ಮಾತನಾಡಿದ್ರು. KGF ಎಫೆಕ್ಟ್ ಕನ್ನಡ ಸಿನಿಮಾದಲ್ಲಿ ಎಲ್ಲಿ ಬೇಕಾದರೂ ನೋಡಿ ಕ್ಯಾಮ್ರಾಮ್ಯಾನ್ ಕೂಡ ದಾಡಿ ಬಿಟ್ಟಿರ್ತಾನೆ, ಡೈರೆಕ್ಟರ್, ಕೊರಿಯೋಗ್ರಾಫರ್, ಡೈರೆಕ್ಟರ್, ಕೊನೆಗೆ ಪ್ರೊಡ್ಯೂಸರ್ ಕೂಡ ದಾಡಿ ಬಿಟ್ಟಿರ್ತಾನೆ, ಎಡಿಟರ್ ಕೂಡ ತಾನೇನು ಕಮ್ಮಿ ಅಂತ ಅವನು ಕೂಡ ದಾಡಿ ಬಿಟ್ಟಿರ್ತಾನೆ. ಮೊದಲೆಲ್ಲ ಏನಾದರೂ ತಪ್ಪು ಮಾಡಿದ್ರೆ ಏನಾಗಿದೆಯೋ ನಿಂಗೆ ದಾಡಿ ಅಂತ ಬೈತಾ ಇದ್ರು. ಆದರೆ ಈಗ ದಾಡಿಯೇ ಫ್ಯಾಷನ್ ಆಗಿದೆ. ನನಗೆ ಈ ಸಿನಿಮಾದ ಹೀರೋ ಹೆಸರು ಅಜಿತ್ ಅಂತ ಗೊತ್ತಿತ್ತು, ಯಾವಾಗ ಯಶ್ ಚೀತ್ ಅಂತ ಗೊತ್ತಾಯ್ತೋ ಅಂತ ಗೊತ್ತಿರಲಿಲ್ಲ. ಸೊ ಯಶ್ ಸ್ಟಾರ್ ಆದ ಮೇಲೆ ಹೆಸರು ಬದಲಿಸ್ಕೊಂಡಿರಬೇಕು ಅಂತ ಹಂಸಲೇಖ ಒಂದು ಕಾಮಿಡಿಯಾಗಿ ಒಂದು ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದು ಕೂಡ ನಿಜಕ್ಕೂ ತಪ್ಪು. ಸೊ ಜುಲೈ 2024ರಲ್ಲಿ ಪ್ಯಾನ್ ಇಂಡಿಯಾ ಅನ್ನುವಂಥ ಒಂದು ಹುಚ್ಚು ಬಂದಿದ್ದರಿಂದ ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ. ಇವರಿಗೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋ ಭ್ರಮೆ ಇದೆ ಅಂತ ಯಶ್ಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ರು. ಇದು ಕೂಡ ದೊಡ್ಡ ತಪ್ಪು ಹಂಸಲೇಖ ಮಾಡಿರುವಂಥದ್ದು. ಇನ್ನು ಯಶ್ ಮಾತ್ರ ಅಲ್ಲ, ರಿಷಬ್ ಶೆಟ್ಟಿನೂ ಕೂಡ ಬಿಟ್ಟಿಲ್ಲ. ಸೊ ಯಶ್ ನಂತರದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗೂ ಕೂಡ ಒಂದು ರೀತಿಯಾಗಿ ಟಾಂಗನ್ನು ಕೊಡ್ತಾರೆ. ಪ್ಯಾನ್ ಇಂಡಿಯಾ ಅಂದರೆ ಶೋಕಿ ಅಂತ ಒಂದು ಪದವನ್ನು ಯೂಸ್ ಮಾಡ್ತಾರೆ. ದಾಡಿ ಬಾಡಿ ಮಾತ್ರ ಬೆಳೆಯೋದು ಅಂತ ಹೇಳ್ತಾರೆ. ಸೊ KGF ಹಾಗೆ ಕಾಂತಾರ ಜಾಗತಿಕ ಹಿಟ್ ಬಗ್ಗೆ ಖುಷಿ ಪಡಲಿಲ್ಲ ಅಂತ ಹಲವರ ಅಭಿಪ್ರಾಯ ಕೂಡ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಸಾಲು ಸಾಲು ವಿವಾದಗಳಿಗೆ ಗುರಿಯಾಗಿರುವಂತಹ ಹಂಸಲೇಖ ಈ ಬಾರಿಯ ಸರಿಗಮಪದಲ್ಲಿ ಇದ್ದರೆ ನಾವು ಈ ಒಂದು ಶೋವನ್ನು ನೋಡಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಜನ ವೀಕ್ಷಕರ ಒಂದು ಅಭಿಪ್ರಾಯ. ಜೊತೆಗೆ ಹ್ಯಾಶ್ಟ್ಯಾಗ್ ಟ್ರೆಂಡ್ಗಳು ಕೂಡ ಶುರುವಾಗ್ತಿದೆ, ಟ್ರೋಲ್ಗಳನ್ನು ಮಾಡ್ತಾ ಇದ್ದಾರೆ, ಸರಿಗಮಪನ ಸ್ಟಾಪ್ ಮಾಡಬೇಕು, ಬಾಯ್ಕಾಟ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವಿವಾದಗಳನ್ನು ತನ್ನ ಒಂದು ಮೈ ಮೇಲೆ ಎರ್ಚ್ಕೊಳ್ತಾ ಇರುವಂತಹ ಹಂಸಲೇಖ ಅವರಿಗೆ ಏನಾಗಿದೆ, ಯಾಕೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಅವರನ್ನು ನಾವು ನೋಡುವಂತಹ ರೀತಿಯೇ ಬೇರೆ, ಅದನ್ನು ಯಾಕಾಗಿ ಬದಲಿಸ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಯಾಕಂತಂದ್ರೆ 1-2 ವಿವಾದಗಳಿದ್ರೆ ಓಕೆ, ಪೇಜಾವರ ಶ್ರೀಗಳ ಬಗ್ಗೆ ಹೇಳಿಕೆ ಆಗಿರ್ಬೋದು, ಸವಿತಾ ಸಮಾಜಕ್ಕೆ ಅವಮಾನ ಮಾಡಿರೋದಾಗಿರ್ಬೋದು, ಯಶ್ಗೆ ಟಾಂಗ್ ಕೊಟ್ಟಿದ್ದಾಗಿರ್ಬೋದು, ರಿಷಬ್ ಶೆಟ್ಟಿಗೆ ಟಾಂಗ್ ಕೊಟ್ಟಿರೋದಾಗಿರ್ಬೋದು, ಹಾಗೆ ಜೈನ ಸಮುದಾಯಕ್ಕೂ ಕೂಡ ಒಂದು ಅವಮಾನ ಮಾಡಿರೋದಾಗಿರ್ಬೋದು. ಸೊ ಬ್ರಾಹ್ಮಣರಿಗೆ ಒಂದು ಭಗವದ್ಗೀತೆಯ ಜೊತೆಗೆ ಚಿಂತನಾಗಂಗಾ ಪುಸ್ತಕದ ಬಗ್ಗೆ ವಿವಾದವಾಗಿ ಮಾತನಾಡ್ತಿರೋದಾಗಿರ್ಬೋದು. ಇವೆಲ್ಲದರ ಬಗ್ಗೆ ನೋಡಿದಾಗ ಹಂಸಲೇಖ ಇದ್ರೆ ಈ ಒಂದು ಶೋವನ್ನು ನಾವು ನೋಡಲ್ಲ, ಸರಿಗಮಪ ಬಹಿಷ್ಕಾರ ಹಾಕ್ತೀವಿ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೆಂಡ್ ನಡೀತಿದೆಯೋ ಅದು ಮುಂದೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ, ಹಂಸಲೇಖ ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ? ಸೊ ಅವರು ಯಾಕೆ ವಿವಾದಕ್ಕೆ ಸಿಲುಕು ಹಾಕ್ಕೊಳ್ತಾ ಇದ್ದಾರೆ? ಸೊ ಇಷ್ಟೆಲ್ಲ ವಿವಾದಗಳು ಬೇಕಿತ್ತ? ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಸೊ ಸರಿಗಮಪದಲ್ಲಿ ಹಂಸಲೇಖ ಅವರಿದ್ರೆ ನೀವು ಶೋವನ್ನು ನೋಡ್ತೀರಾ ಅಥವಾ ಅವರು ಇರಬಾರ್ದಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.